ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತಿ ಪಾವಗಡ, CWMA ಮೀಟಿಂಗ್ ಆರಂಭ ಆಗಿದೆ. ಈಗ ಗೌರವ್ ಗುಪ್ತಾ ಅವರು ಹೋಗಿದ್ದಾರೆ. ಏನ್ ವಾದಿಸ್ತಾ ಇರಬಹುದು? ತಮಿಳುನಾಡು ಏನ್ ಪ್ರತಿಕ್ರಿಯೆ ಕೊಡಬಹುದು ಇದಕ್ಕೆ? ರಾಮ್, ಮೊನ್ನೆ ಬಂದಂತಹ CWRC ಆದೇಶ ಪಾಲನೆ ಮಾಡೋದಕ್ಕೆ ರಾಜ್ಯ ಸರ್ಕಾರದಿಂದ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಸುಮಾರು ಪ್ರತಿದಿನವೂ ಕೂಡ 3500 ಕ್ಯೂಸೆಕ್ ನೀರು ಬಿಡಲೇಬೇಕು ಅನ್ನುವಂತ ಒಂದು ಆದೇಶವನ್ನ CWRC ಮಾಡಿತ್ತು. ಆ ರೀತಿಯಾಗಿ ನೀರು ಬಿಟ್ಟಿದ್ದೆ ಆದ್ರೆ ಬಹುತೇಕ ಈಗ KRS ಅಲ್ಲಿರುವಂತಹ ನೀರು ಕೆಲವೇ ದಿನಗಳಲ್ಲಿ ಖಾಲಿ ಆಗುತ್ತೆ. ಯಾಕಂತ ಹೇಳಿದ್ರೆ ಮುಂಗಾರು ಕೈ ಕೊಟ್ಟಿದೆ. ಹಿಂಗಾರು ಏನ್ ಮಾಡುತ್ತೋ ಗೊತ್ತಿಲ್ಲ. ಹಿಂಗಾರಲ್ಲಿ ಮಲೆನಾಡು ಭಾಗದಲ್ಲಿ ಮಳೆ ಆಗೋದು ಡೌಟ್. ಬಯಲುಸೀಮೆಯಲ್ಲಿ ಹಿಂಗಾರು ಅಲ್ಲಿ ಮಳೆ ಆಗ್ಬೋದು. ಆದ್ರೆ ಇದಕ್ಕೆ ತಮಿಳುನಾಡು ವ್ಯತಿರಿಕ್ತವಾದಂತಹ ಒಂದು ವಾದವನ್ನ ಮೊನ್ನೆ CWRC ಮುಂದೆನೂ ಕೂಡ ಹೇಳಿತ್ತು. ನಮ್ಮ ರಾಜ್ಯದ ಪರವಾಗಿ ಹೋಗಿದ್ದಂತಹ ವಕೀಲರು ಅದೇ ರೀತಿಯಾದಂತಹ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ರು. ನಮ್ಮಲ್ಲಿ ನೀರಿದ್ದಿದ್ರೆ ನಾವು ಯಾವುದೇ ತಕರಾರು ಮಾಡ್ತಿರ್ಲಿಲ್ಲ. ಆದ್ರೆ ಈ ಬಾರಿ ಅಂದುಕೊಂಡಂತೆ ಮಾನ್ಸೂನ್ ಬರ್ಲಿಲ್ಲ. ಹೀಗಾಗಿ ಮಾನ್ಸೂನ್ ಕೈ ಕೊಟ್ಟಿದ್ರಿಂದ ನಮಗೆ ಈ ಬಾರಿ ಕಾವೇರಿ ಕೊಳ್ಳದಲ್ಲಿ ಕೃಷಿಗೆ ಇರ್ಲಿ, ನಮಗೆ ಕುಡಿಯೋ ನೀರಿಗೂ ಕೂಡ ಸಮಸ್ಯೆ ಆಗುತ್ತೆ ಅಂತ ಮಂಡ್ಯ, ಮೈಸೂರು, ಬೆಂಗಳೂರು ಸೇರಿದಂತೆ ಹಲವು ನಗರಗಳಿಗೆ ಇದೇ KRS ನೀರನ್ನೇ ಕುಡಿಯೋದಕ್ಕೆ ಕೊಡ್ಬೇಕಾಗಿದೆ. ಈ ವಾದವನ್ನ ಹೇಳಿದ್ರು ಕೂಡ ಇದಕ್ಕೆ ವ್ಯತಿರಿಕ್ತವಾದಂತ ಒಂದು ತೀರ್ಮಾನವನ್ನ CWRC ಮಾಡಿತ್ತು. ಸುಮಾರು 3500 ಕ್ಯೂಸೆಕ್ಸ್ ನೀರು ಬಿಡ್ಲೇಬೇಕು ಅಂತ. ಈಗ CWRC ಆದೇಶವನ್ನ ಪ್ರಶ್ನೆ ಮಾಡಿಕೊಂಡು CWMA ಮುಂದೆ ರಾಜ್ಯ ಸರ್ಕಾರ ಅಪೀಲ್ ಹೋಗಿರುವಂತದ್ದು. ಇವತ್ತಿಗಾಗ್ಲೇ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಈಗಾಗಲೇ ವಿಚಾರಣೆಯನ್ನು ಕೂಡ ಕೈಗೆತ್ತಿಕೊಂಡಿದೆ. ಸಹಜವಾಗಿ ನಮ್ಮ ರಾಜ್ಯದಿಂದ ಹೋಗಿರುವಂತಹ ಅಧಿಕಾರಿಗಳು ಕೂಡ ವಾಸ್ತವ ಪರಿಸ್ಥಿತಿಯನ್ನ ಅಧಿಕಾರಿಗಳಿಗೆ, ಅಲ್ಲಿನ ಪ್ರಾಧಿಕಾರದ ಅಧ್ಯಕ್ಷರಿಗೆ ಮನವರಿಕೆ ಮಾಡಿಕೊಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಳೆದ 3-4 ವರ್ಷಗಳಲ್ಲಿ ಯಾವ ರೀತಿಯಾಗಿ ಆಗಿತ್ತು, ಈ ಸಂದರ್ಭದಲ್ಲಿ ಎಷ್ಟು ನೀರು ಹರಿದೋಗಿತ್ತು, ಮಳೆ ಬಂದಾಗ ಸಹಜವಾಗಿ ನಾವು ನೀರು ಬಿಡುವಂತ ಒಂದು ಕೆಲಸವನ್ನ ಮಾಡಿದ್ವಿ. ಮಳೆ ಬರ್ದೇನೆ ನಮ್ಮಲ್ಲೇ ನೀರಿನ ಕೊರತೆ ಇದ್ದಾಗ ನಾವು ಯಾವ ರೀತಿಯಾಗಿ ಬಿಡೋದಕ್ಕೆ ಸಾಧ್ಯವಾಗುತ್ತೆ ನಮ್ಮ ವಾದ ಏನಿತ್ತು, ಆ ವಾದವನ್ನ ವಿವರಿಸುವಂತಹ ಕೆಲಸವನ್ನ ಮಾಡಿದ್ರು. ಕಾವೇರಿ ಕೊಳ್ಳದ ಭಾಗದಲ್ಲಿ ಇವತ್ತು ಕೂಡ ಮೋಡಗಳು ಇದಾವೆ ಬಿಟ್ರೆ ಮಳೆ ಆಗ್ತಿಲ್ಲ ಅನ್ನುವಂತ ಒಂದು ವಿಚಾರವನ್ನ ಗಮನಕ್ಕೆ ತರುವಂತದ್ದು. ಜೊತೆಗೆ ಒಂದು ವೇಳೆ ಇದೇ ಪರಿಸ್ಥಿತಿ ಮುಂದುವರೆದಿದೆ ಆದ್ರೆ ನಮಗೆ ಮುಂದಿನ ದಿನಗಳಲ್ಲಿ ನೀರಿಗೂ ಕೂಡ ಭೀಕರ ಬರ ಬರುತ್ತೆ ಅನ್ನುವಂತ ಒಂದು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇರುವಂತದ್ದು. ಸಹಜವಾಗಿ ಇದಕ್ಕೆ ತಮಿಳುನಾಡು ಸರ್ಕಾರದಿಂದ ಬಂದಿರುವಂತಹ ಅಧಿಕಾರಿಗಳು ಕೂಡ ವ್ಯತಿರಿಕ್ತವಾದಂತಹ ಒಂದು ಪ್ರತಿವಾದವನ್ನ ಮಂಡಿಸ್ತಾರೆ. ಆದ್ರೆ ನಮಗೆ CWRC ಕೊಟ್ಟಂತ ಒಂದು ಆದೇಶ ರಾಜ್ಯ ಸರ್ಕಾರಕ್ಕೆ ಒಂದಷ್ಟು ಹಿನ್ನಡೆ ಆಗಿರುವಂತದ್ದು ನಿಜ. ನಮ್ಮ ವಾದವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಲ್ಲಿ CWRC ಅಧಿಕಾರಿಗಳು ವಿಫಲರಾಗಿದ್ದಾರೆ. ಹೀಗಾಗಿ CWMA ಅಪೀಲು ಸಲ್ಲಿಕೆ ಈ ವಿಚಾರ ಸಂದರ್ಭದಲ್ಲೂ ಕೂಡ ಅದೇ ವಿಚಾರಗಳನ್ನ ಇನ್ನಷ್ಟು ಮನದಟ್ಟು ಮಾಡ್ಕೊಳ್ಳುವಂತ ಒಂದು ಕೆಲಸ ನಮ್ಮ ಸರ್ಕಾರದಿಂದ ವತಿಯಿಂದ ಹೋಗಿರುವಂತಹ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅಗತ್ಯ ಬಿದ್ರೆ ಅಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೋಗಬಹುದಾಗಿತ್ತು. ಆದ್ರೆ ಮುಖ್ಯಮಂತ್ರಿಗಳು ಬೇರೆ ವಿಚಾರಗಳಲ್ಲಿ ಬ್ಯುಸಿ ಆಗಿರೋದ್ರಿಂದ ಅಧಿಕಾರಿಗಳು ವಿವರಣೆ ಕೊಡುವಂತ ಒಂದು ಕೆಲಸ ಆಗ್ತದೆ. ಜೊತೆಗೆ ವಕೀಲರ ತಂಡವೂ ಕೂಡ ಇದೆ. ಒಂದಂತೂ ಸ್ಪಷ್ಟ, ಮೊನ್ನೆ ಬಂದಿರುವಂತ ಒಂದು ಆದೇಶವನ್ನ ಮಾರ್ಪಾಡು ಮಾಡಿ ತೀರ್ಪು ಬರುವಂತ ಒಂದು ಭರವಸೆಯಲ್ಲಿ ರಾಜ್ಯದ ಜಲಸಂಪನ್ಮೂಲ ಸಚಿವರಂತ ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ. ಅದೇ ರೀತಿ ರಾಜ್ಯ ಸರ್ಕಾರದ ಅಧಿಕಾರಿಗಳು ಕೂಡ ಇದ್ದಾರೆ. ಹೀಗಾಗಿ ತಮಿಳುನಾಡಿಗೆ ನಾವು ನೀರು ಬಿಡೋದ್ರಲ್ಲಿ ಯಾವುದೇ ತಕರಾರಿಲ್ಲ. ಆದ್ರೆ ನೀರಿದ್ದಾಗ ಬಿಟ್ಟಿದ್ವಿ, ನೀರು ಇಲ್ಲದೆ ಇರೋದ್ರಿಂದ ಈಗ ನಮಗೆ ಕುಡಿಯೋದಕ್ಕೆ ನೀರು ಸಮಸ್ಯೆ ಆಗಿರುವಂತ ಒಂದು ಸಂದರ್ಭದಲ್ಲಿ ನಿಮಗೆ ಕೃಷಿಗೆ ಕೊಡೋದಕ್ಕೆ ನಾವು ಎಲ್ಲಿಂದ ತರಬೇಕು ಅನ್ನುವಂತ ಒಂದು ವಾದವನ್ನ ಇಟ್ಟಿರುವಂತದ್ದು. ಜೊತೆಗೆ ನಮ್ಮ KRS ಡ್ಯಾಮ್ ಆಗಿರ್ಬೋದು, ಕಬಿನಿ ಸೇರಿದಂತೆ ಬೇರೆ ಬೇರೆ ಹೇಮಾವತಿ ಸೇರಿದಂತೆ ಹಲವು ಕಡೆ ನಾವು ನೀರಿನ ಸಾಮರ್ಥ್ಯವನ್ನ ನೋಡಿದಾಗ, ಮೆಟ್ಟೂರು ಡ್ಯಾಮ್ ಅಲ್ಲಿರುವಂತಹ ನೀರನ್ನು ಕೂಡ ನೋಡಿದಾಗ ಮೆಟ್ಟೂರು ಡ್ಯಾಮ್ ಅಲ್ಲಿ ಬಹಳಷ್ಟು ನೀರಿದೆ ಅನ್ನುವಂತ ಒಂದು ವಾಸ್ತವ ವಿಚಾರಗಳನ್ನ ಪ್ರಾಧಿಕಾರದ ಅಧ್ಯಕ್ಷರ ಗಮನಕ್ಕೆ ತರುವಂತ ಒಂದು ಕೆಲಸ ರಾಜ್ಯ ಸರ್ಕಾರದ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ರಾಮ್, ಈಗ ಹೌದು, ಎಕ್ಸಾಕ್ಟ್ಲಿ ಈಗ ಮೀಟಿಂಗ್ ನಡೀತಾ ಇದೆ. ಗೌರವ್ ಗುಪ್ತಾ ಅವರು ರಾಜ್ಯದ ಪರಿಸ್ಥಿತಿಯನ್ನ, ವಾಸ್ತವ ಪರಿಸ್ಥಿತಿಯನ್ನ ತಿಳಿಸ್ತಾ ಇದ್ದಾರೆ. ಇದೆಲ್ಲ ಓಕೆ. ಬಟ್ ಅಕಸ್ಮಾತ್ ಆಗಿ ಈಗ 15 ದಿನಗಳ ಕಾಲ ನೀರು ಬಿಡಿ ಅಂತ ಏನು CWRC ಹೇಳಿದೆಯೋ, ಅದೇ ರೀತಿಯಾಗಿ ಸ್ವಲ್ಪ ದಿನಗಳ ಕಾಲ ಕಡಿಮೆ ಮಾಡಿ ಕಳೆ, ಒಂದು 5 ರಿಂದ 7 ದಿನಗಳ ಕಾಲ ನೀರು ಬಿಡಿ ಅಂತ ಹೇಳಿ ಏನಾದ್ರೂ ಆದೇಶ ಬಂದ್ಬಿಟ್ರೆ ಅದನ್ನ ಕರ್ನಾಟಕ ಸರ್ಕಾರ ಒಪ್ಕೊಳ್ಳುತ್ತಾ? ಸೊ ಅದನ್ನ ಅಕಸ್ಮಾತ್ ಆ ರೀತಿಯಾದಂತ ಆದೇಶ ಬಂದಿದ್ದೇ ಆದ್ರೆ ರಾಜ್ಯದ ರೈತ ಪರ ಸಂಘಟನೆಗಳಾಗಿರ್ಬೋದು, ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ಇದನ್ನ ಹೇಗೆ ತೆಗೆದುಕೊಳ್ಬಹುದು? ಇದನ್ನ ನೀವು ಹೇಗೆ ನೋಡ್ತೀರಿ? ರಾಮ್, CWRC ಆದೇಶವನ್ನ ನಾವು ಪಾಲನೆ ಮಾಡಿಲ್ಲ ಅನ್ನುವಂತಹ ಬಹಿರಂಗ ಹೇಳಿಕೆಯನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ. ಆದ್ರೆ CWMA ಮುಂದೆ ಹೋಗುವುದಕ್ಕೂ ಮೊದಲು ನಾವು
ಕೆಳ ನ್ಯಾಯಾಲಯದ ಆದೇಶವನ್ನ ಪಾಲನೆ ಮಾಡಿ ಅಪೀಲ್ ಅರ್ಜಿಯನ್ನ ಸಲ್ಲಿಕೆ ಮಾಡ್ಬೇಕಾಗುತ್ತೆ. ನಾವು 3500 ಕ್ಯೂಸೆಕ್ಸ್ ನೀರು ಬಿಡೋದಕ್ಕೆ ಆಗುದಿಲ್ಲ, ಆದ್ರೆ ಅಲ್ಪ ಸ್ವಲ್ಪ ನೀರು ಹರಿದೋಗುತ್ತೆ. ಅದನ್ನೇ ವಿಚಾರವನ್ನ ಇವತ್ತು ಪ್ರಸ್ತಾಪ ಮಾಡುವಂತ ಒಂದು ಕೆಲಸವನ್ನ ರಾಜ್ಯ ಸರ್ಕಾರ ಮಾಡುತ್ತೆ. ಜೊತೆಗೆ ನಮ್ಗೆ ಇನ್ನೂ ಒಂದು ಆಪ್ಷನ್ ಇರುತ್ತೆ, ಅಂದ್ರೆ CWMA ಯಲ್ಲೂ ಕೂಡ 2 ರೀತಿಯಾದಂತ ಒಂದು ತೀರ್ಪುಗಳು ಬರುವಂತ ಒಂದು ಸಾಧ್ಯತೆ ಇದೆ. ಒಂದು, ನೀರನ್ನ ಬಿಡ್ಲೇಬೇಕು, CWRC ಏನ್ ಹೇಳಿದ್ಯೋ ಅದು ಸರಿ ಇದೆ, ನೀವು ಈ ದಿನಕ್ಕೆ ಇಷ್ಟು ಬಿಡ್ಬೇಕಾಗಿತ್ತು ಅಷ್ಟು ಬಿಡಿ ಅಂತ ಹೇಳ್ಬಹುದು. ಮತ್ತೊಂದು, ಸರಿಯಾಗಿರುವಂತಹ ಪ್ರಾಧಿಕಾರದಲ್ಲಿರುವಂತಹ ಅಧ್ಯಕ್ಷಗಳು ವಾಸ್ತವ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡ್ರೆ, ಮಳೆ ಬಂದಾಗ ನೀರಿನ ಸಮಸ್ಯೆ ಇಲ್ಲದೆ ಇರೋ ರೀತಿಯಲ್ಲಿ ಬಿಟ್ಟಿದ್ದಾರೆ, ಕೊರತೆ ಇರೋದ್ರಿಂದ ಇದು ಸಮಸ್ಯೆ ಆಗ್ತಿದೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ ಸಹಜವಾಗಿ ಈಗಿರುವಂತ ಒಂದು ಪರಿಸ್ಥಿತಿ, ಮೆಟ್ಟೂರು ಡ್ಯಾಮ್ ನ ಪರಿಸ್ಥಿತಿಯನ್ನು ಅವರು ಅವಲೋಕಿಸಬಹುದು. ಅದೇ ರೀತಿ ನಮ್ಮ ರಾಜ್ಯದಲ್ಲಿರುವಂತಹ ಕಾವೇರಿ ಕೊಳದಲ್ಲಿ ಬರುವಂತಹ 4-5 ಡ್ಯಾಮ್ಗಳ ವಾಸ್ತವ ಪರಿಸ್ಥಿತಿಯನ್ನ ಅರಿತುಕೊಂಡು ಒಂದು ಆದೇಶವನ್ನ ಕೊಡಬಹುದು. ಇನ್ನಷ್ಟು ದಿನಗಳ ಕಾಲ ಕಾದ್ದೋಡಿ ಅನ್ನುವಂತ ಒಂದು ಸಲಹೆಯನ್ನ ತಮಿಳುನಾಡಿಗೆ ಕೊಡಬಹುದು. ಯಾಕಂತ ಹೇಳಿದ್ರೆ ಮೆಟ್ಟೂರು ಡ್ಯಾಮ್ ಅಲ್ಲಿ ನೀರ್ ಇಲ್ವೇ ಇಲ್ಲ ಅಂತಲ್ಲ, ಮೆಟ್ಟೂರು ಡ್ಯಾಮ್ ಅಲ್ಲಿ ನಮ್ಮ 5 ಡ್ಯಾಮ್ಗಳಿಗಿಂತಲೂ ಕೂಡ ಹೆಚ್ಚು ನೀರು ಇರುವಂತಹ ಸಾಧ್ಯತೆ ಇದೆ. ಜೊತೆಗೆ ತಮಿಳುನಾಡು ಭಾಗದಲ್ಲಿ ಕಾವೇರಿ ಕರ್ನಾಟಕವನ್ನ ದಾಟಿ ತಮಿಳುನಾಡಿಗೆ ಹೋಗ್ತಾ ಹೋಗ್ತಾ ಆ ಭಾಗದಲ್ಲಿ ಹಿಂಗಾರಲ್ಲಿ ಹೆಚ್ಚು ಮಳೆ ಆಗುತ್ತೆ. ಈ ಹಿಂದೆ ಹಲವು ವರ್ಷಗಳಲ್ಲಿ ಇದಾಗಿರುವಂತದ್ದು ಕೂಡ ನಿಜ. ಹೀಗಾಗಿ ಹಿಂಗಾರು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡುವಂತ ಒಂದು ಕೆಲಸವನ್ನ ಅಧಿಕಾರಿಗಳು ಮಾಡುವಂತ ಒಂದು ಸಾಧ್ಯತೆ ಇದೆ. CWRC ಆದೇಶವನ್ನ ಎತ್ತಿಡಿದಿದೆ ಆದ್ರೆ ಸಹಜವಾಗಿ ಮಂಡ್ಯ ಭಾಗದ ರೈತರಾಗಿರ್ಬೋದು, ಅದೇ ರೀತಿ ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ವಿಪಕ್ಷಗಳು ಕೂಡ ಒಂದಷ್ಟು ಸರ್ಕಾರದ ವಿರುದ್ಧ ಮುಗಿಬೀಳುವಂತಹ ಪ್ರತಿಭಟನೆ ಮಾಡುವಂತ ಒಂದು ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಆದ್ರೆ ಯಾವುದೇ ಸರ್ಕಾರ ಇದ್ದಾಗ ಈ ಸಂಕಷ್ಟದ ವರ್ಷಗಳಲ್ಲಿ ಇದು ರಾಜಕೀಯಕ್ಕಿಂತಲೂ ಕೂಡ ನಮ್ಮ ರಾಜ್ಯದಲ್ಲಿ 3 ಪಕ್ಷಗಳು ಒಗ್ಗಟ್ಟಾಗಿ ಯೋಚನೆ ಮಾಡಿ ಯಾವ್ದಾದ್ರು ಒಂದು ತೀರ್ಮಾನವನ್ನ ತೆಗೆದುಕೊಳ್ಬೇಕು. ಬೇರೆ ಬೇರೆ ವಿಚಾರಗಳನ್ನ ನೀವು ಅವ್ರ ವಿರುದ್ಧ ಬರುವಂತಹ ಭ್ರಷ್ಟಾಚಾರದ ವಿಚಾರಗಳನ್ನ ಇಡೀ ರಾಜ್ಯಾದ್ಯಂತ ಚರ್ಚೆ ಮಾಡಿ, ರಾಜ್ಯಾದ್ಯಂತ ಬೀದಿ ಬೀದಿಗೂ ತಗೊಂಡೋಗಿ, ಮನೆ ಮನೆಗೂ ತಗೊಂಡೋಗಿ, ಆದ್ರೆ ನೀರಿನ ವಿಚಾರ ಅಂತ ಬಂದಾಗ ನೀವು ತಮಿಳುನಾಡಿಗೆ ಪರವಾಗಿರುವಂತ ಒಂದು ರೀತಿಯಲ್ಲಿ ಪ್ರತಿಭಟನೆಗಳು ಆದ್ರೆ ಸಹಜವಾಗಿ ತಮಿಳುನಾಡು ಸರ್ಕಾರಕ್ಕೆ ಇದು ಒಂದು ರೀತಿ ವರದಾನ ಆಗುತ್ತೆ. ಹೀಗಾಗಿ ನಿನ್ನೆ ಇದೇ ವಿಚಾರವನ್ನ ಸರ್ಕಾರದಲ್ಲಿರುವಂತಹ ಮುಖ್ಯಮಂತ್ರಿಗಳು ಹೇಳಿದ್ರು, ಅದೇ ರೀತಿ ರಾಮಲಿಂಗಾರೆಡ್ಡಿ ಅವರು ಕೂಡ ಹೇಳಿದ್ರು. ನೀರಿನ ವಿಚಾರ ಬಂದಾಗ, ನೆಲ ಜಲ ಭಾಷೆ ವಿಚಾರ ಬಂದಾಗ ತಮಿಳುನಾಡು, ತೆಲಂಗಾಣ, ಆಂಧ್ರ ಪ್ರದೇಶ್, ಕೇರಳ, ಪಾಂಡಿಚೇರಿ ಅಲ್ಲಿರುವಂತಹ ರಾಜಕಾರಣಿಗಳಿಗೆ ಇರುವಷ್ಟು ಕಮಿಟ್ಮೆಂಟ್ ನಮ್ಮ ರಾಜ್ಯದ ರಾಜಕಾರಣಿಗಳಿಗೆ ಇಲ್ಲ. ಹೀಗಾಗಿ ಹಿಂದೆ ಇದ್ದಂತಹ ವಿಪಕ್ಷಗಳು ಮಾಡಿದಂತಹ ಒಂದು ಕೆಲಸ ಈಗ ಬಿಜೆಪಿ ಮಾಡೋದು ಬೇಡ. ಬಿಜೆಪಿ ಸಕಾರಾತ್ಮಕವಾದಂತಹ ಒಂದು ಸಲಹೆಗಳನ್ನ ಕೊಡ್ಲಿ. ಜೊತೆಗೆ ಕಾನೂನು ಹೋರಾಟ ಮಾಡುವಂತ ಒಂದು ಸಂದರ್ಭದಲ್ಲಿ ಒಂದು ರಾಜ್ಯ ಸರ್ಕಾರವೂ ಅಷ್ಟೇ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೇರವಾಗಿ ಪ್ರತಿಪಕ್ಷಗಳ ಸಲಹೆಯನ್ನ ಪಡಿಬೇಕು, ಸರ್ವಪಕ್ಷಗಳ ಸಭೆಯನ್ನ ಕರಿಬೇಕು. ಸರ್ವಪಕ್ಷಗಳ ಸಭೆ ಕರೆದು ನಾವು ಮುಂದೆ ಹೇಗೆ ಹೋಗ್ಬೇಕು ಅನ್ನುವಂಥದ್ದನ್ನ ಚರ್ಚೆ ಮಾಡಿದಾಗ ಇಂಥ ಒಂದು ಪ್ರತಿರೋಧಗಳು ಇರೋದಿಲ್ಲ ವಿಪಕ್ಷಗಳಿಂದ. ಆದ್ರೆ DK ಶಿವಕುಮಾರ್, ಸಿದ್ದರಾಮಯ್ಯ, BK ಪ್ರಸಾದ್ ಸೇರಿದಂತ ಹಲವು ನಾಯಕರು ರಾಹುಲ್ ಗಾಂಧಿಯ ಭೇಟಿಗಾಗಿ ಕಳೆದ 4-5 ದಿನಗಳಿಂದಲೂ ಕೂಡ ದೆಹಲಿಯಲ್ಲಿ ಸರ್ಕಸ್ ಮಾಡ್ತಾ ಇದಾರೆ. ಸರ್ಕಸ್ ಮಾಡ್ಲಿ, ಬೇಡ ಅಂತ ಹೇಳೋದಿಲ್ಲ. ಆದ್ರೆ ಇವತ್ತಿನ ಪರಿಸ್ಥಿತಿ ಮಂಡ್ಯ ಕಾವೇರಿ ಕೊಳ್ಳದ ಭಾಗದಲ್ಲಿ ಬಹಳಷ್ಟು ನೀರಿನ ಸಮಸ್ಯೆಗಳು ಆಗ್ತಿರೋದ್ರಿಂದ ಆದಷ್ಟು ಶೀಘ್ರವಾಗಿ ವಾಪಸ್ ಬಂದು ಸರ್ವಪಕ್ಷಗಳ ಸಭೆಯನ್ನ ಕರೆದು ಆ ಒಂದು ನಿರ್ಧಾರವನ್ನ ಮಾಡಿದ್ರೆ ಈ ವಿಚಾರದಲ್ಲಿ ಒಂದಷ್ಟು ರಾಜಕೀಯ ತಪ್ಪಿಸಬಹುದು ಅನ್ನೋದನ್ನ ಬಿಟ್ರೆ ಬೇರೇನಿಲ್ಲ. ಒಂದು ವೇಳೆ CWRC ಆದೇಶವನ್ನ CWMA ಕೂಡ ಎತ್ತಿಡಿದ್ದೆ ಆದ್ರೆ ಸರ್ಕಾರಕ್ಕೆ ಮತ್ತೆ ಬೇರೆ ಆಪ್ಷನ್ ಇಲ್ಲ. ಅದನ್ನೂ ಕೂಡ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗ್ಬೋದು. ಸುಪ್ರೀಂ ಕೋರ್ಟ್ ಲಾಸ್ಟ್ ಚಾನ್ಸ್ ರಾಮ್.